ಒಂದು ಫೋನ್ ಕಾಲಲ್ಲಿ ನನ್ನ ಜವಾಬ್ದಾರಿ ಅಪ್ಪ ನಾನು ಎಕ್ಸ್ಟ್ರಾ ಬಸ್ಗಳು ಹಾಕೊಡ್ತೀನಿ ಚಿತ್ರದುರ್ಗ ಅಂತ ಒಂದು ಮಾತು ಹೇಳಿ ಹೋರಾಟನೇ ಕೈ ಬಿಟ್ಟು ಅರ್ಥ ಮಾಡ್ಕೊಂಡ್ರಿ ಜೆನ್ಯೂನ್ ಇಶ್ಯೂ ಇದಾವೆ ನೀವು ಬರೀರಿ ಸರ್ಕಾರಗಳಿಗೆ ಹಿಂಗ ಆಗ್ತಾ ಇದಾವೆ ನಮ್ ಡಿಪೋ ಬಸ್ಗಳು ಬೇಕು ಬರೀರಿ ಏನಕ್ಕೆ ನೀವು ಸಂಬಳ ಕೊಡ್ತಿರೋದು ಇವತ್ತು ರಾಜ್ಯದಲ್ಲಿ ಸರ್ ರಾಜ್ಯದಲ್ಲಿ ಹೈಯೆಸ್ಟ್ ನಾವ್ ಹೇಳಕ್ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಸ್ಟೂಡೆಂಟ್ ಪಾಪ್ಯುಲೇಷನ್ ಇರೋ ಡಿಗ್ರಿ ಕಾಲೇಜ್ ಇರೋ ತಿಪ್ಟೂರಲ್ಲಿ ನಾವು ಈಗ ಡಿಗ್ರಿ ಕಾಲೇಜ್ಗಳು ಇನ್ನೂ ಸ್ಟಾರ್ಟ್ ಆಗಿದೆ ಎಲ್ಲ ವಿದ್ಯಾರ್ಥಿಗಳು ಬಂದ್ರೆ ಓಡಾಡ್ಲಿಕ್ಕೆ ಆಗಲ್ಲ ನಮಗೆ ತಕ್ಷಣ ನಾವೇನು ಸರ್ ಈಗ ನಾವು ಇಲ್ಲಿಗೆ ಕೈ ಬಿಡ್ತೀವಿ ಒಂದು ನಮಗೆ ಯಾರು ಈಗ KSRTC ಡಿಪೋ ಡಿವಿಷನ್ DC ಅವ್ರನ್ನ ಮೀಟ್ ಮಾಡಿದ್ದೀವಿ ಅವ್ರ ಕಡೆಯಿಂದ ಕೂಡ ಆಗ್ತಿಲ್ಲ ಬಸ್ ಇಲ್ಲ ಅಂತ ಹೇಳ್ತಾರೆ ನಮಗೆ ಈಗ ಯಾರು ಸಾರಿಗೆ ಸಚಿವರಿದ್ದಾರೆ ಅವ್ರನ್ನ ಫೋನ್ ಮಾಡಿ ನಾನು ಹಾಕ್ಸ್ತೀನಪ್ಪ ನಮ್ಮ ಚಿತ್ತೂರಿಗೆ ಬಸ್ ಅಂತಂದ್ರೆ ಇನ್ನೂ 15 ದಿನದಲ್ಲಿ ಇನ್ನೂ ಜಾಸ್ತಿ ಬಸ್ಸಿನ ಸಮಸ್ಯೆ ಆಗುತ್ತೆ ನಾವೊಂದು ಬೇರೆ ಸಾರ್ವಜನಿಕ ದಂಧೆ ಮಾಡಲ್ಲ ನಮಗೆ ಏನು ಹೇಳ್ಬೇಕು ಅವರು ನಾವು ಬಸ್ ಹಾಕ್ಕೊಡ್ತೀವಪ್ಪ ಅಂತ ಮಾತು ಹೇಳಿದ್ರೆ ನಾವು ಹೊರಗಡೆ ಬಿಡ್ತೀವಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂತೀವಿ ಸರ್ ಹಿಂಗಿದೆ ಅಂತ ನಾವು ಒಂದು ಫೋನ್ ಮಾಡ್ಕೊಳ್ಬೇಕು ಸಾರಿಗೆ ಸಚಿವರಿಗೆ ಸಿಗ್ಬೇಕು ಸರ್ ವಿದ್ಯಾರ್ಥಿಗಳು ಸರ್ ಸಾವಿರ ಜನ ಭವಿಷ್ಯ ನಾವೆಲ್ಲ ಸ್ಟೂಡೆಂಟ್ಸ್ ಸ್ನೇಹಿತರೆ, ನಾನು ನಿಮ್ಮ ರಂಜು NR18. ಇವತ್ತು ಟಿಪ್ಟೂರಿನಲ್ಲಿ ಒಂದು ಬಸ್ ಕೊರತೆ ಇದೆ ಅಂತ ಹೇಳಿ ತುಮಕೂರು AVBP ಸಂಚಾಲಕರಾಗಿರುವಂಥ ಗುರುಪ್ರಸಾದ್ ಅಣ್ಣನವರಿಂದ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದರು. ಅದರಂತೆ ಕೂಡ ಇವತ್ತು ಮಧ್ಯಾಹ್ನ 1 ಗಂಟೆಯಲ್ಲಿ ಹೋರಾಟ ಸ್ಟಾರ್ಟ್ ಆಯಿತು. ದೊಡ್ಡ ಮಟ್ಟದಲ್ಲಿ ಕೂಡ ಯಶಸ್ಸನ್ನು ಕಂಡ್ಕೊಂತು ಈ ಹೋರಾಟ. ಏನಂತಂದರೆ ITIಗೆ ಮತ್ತು ಡಿಪ್ಲೊಮಾ ಕಾಲೇಜ್ ಸ್ಟೂಡೆಂಟ್ಗಳು ಟಿಪ್ಟೂರಿಂದ ಲಿಂಗದಳ್ಳಿ ಹತ್ರ ಇರುವಂತಹ ಕಾಲೇಜಿಗೆ ಹೋಗ್ತಿದ್ದಾರೆ. ಆದರೆ ಅಲ್ಲಿ ಪ್ರತಿದಿನ ಸ್ಟೂಡೆಂಟ್ಗಳು ರಿಕ್ವೆಸ್ಟ್ ಮಾಡ್ಕೊತಾರೆ. ರಿಕ್ವೆಸ್ಟಿಗೆ ಯಾವುದೇ ರೀತಿಯ ಸ್ಪಂದನೆ ಇಲ್ಲ, ಬಸ್ಗಳು ಕೂಡ ನಿಲ್ಲಿಸಲ್ಲ. ಇದರಿಂದ ಈ 15 ದಿನಗಳ ಹಿಂದೆ ಕೂಡ ಒಂದು ಹೋರಾಟ ಏನು ನಡೀತು, ಆ ಹೋರಾಟದಲ್ಲಿ ಕೂಡ ಅವ್ರಿಗೆ ಎಷ್ಟೇ ಮನವಿ ಮಾಡಿದ್ರು ಬರೀ ಸುಮ್ಮನೆ ವಿದ್ಯಾರ್ಥಿಗಳ ಒಂದು ಕೂಗನ್ನು ಅಸಡ್ಡೆಯಾಗಿ ತಗೊಳ್ತಾರೆ. ಇದರಿಂದ ಮತ್ತೆ ಹೋರಾಟಕ್ಕೆ ಏನು ಕರೆ ಕೊಡ್ತಾರೆ HR ಗುರುಪ್ರಸಾದ್ ಅವರ ನೇತೃತ್ವದಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಯಿತು. ಸುಮಾರು ಬಸ್ಗಳನ್ನು ಕೂಡ ತಡೆದು ಕನಿಷ್ಠ 1 ರಿಂದ 2 ಅವರ್ ಕೂಡ ಹೋರಾಟವನ್ನು ನಡೆಸಿದರು. ಇದರಲ್ಲಿ 500ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿ ಹೋರಾಟವನ್ನು ತುಂಬ ಯಶಸ್ವಿಯಾಗಿಗೊಳಿಸಿದರು. ಈ ಹೋರಾಟದಲ್ಲಿ ಪೊಲೀಸರು ಬರ್ತಾರೆ, ಮತ್ತು ಡಿಪೋ ಮ್ಯಾನೇಜರು ಕೂಡ ಬರ್ತಾರೆ. ಡಿಪೋ ಮ್ಯಾನೇಜರ್ ಕೂಡ ಈ ವಿದ್ಯಾರ್ಥಿಗಳಿಗೆ ಏನು ಹೇಳಿದರೂ ಕೂಡ ಅವರು ಸ್ಪಂದನೆ ಮಾಡೋದಿಲ್ಲ. ಇದರಿಂದ ಹೋರಾಟಕ್ಕೆ ಕರೆ ಕೊಟ್ಟರು. ನಂತರ ಪೊಲೀಸ್ ಆದಂಥ SP ಸರ್ ಅವರು ಬಂದರು. SP ಸರ್ ಅಂತ ಬಂದು ಕೂಡ ಈ ಲಿಂಗದಳ್ಳಿಗೆ ಇವತ್ತಿಂದಲೇ ಏನು ಹಾಸನಕ್ಕೆ ಹೋಗುವಂಥ ಎಕ್ಸ್ಪ್ರೆಸ್ ಬಸ್ ಇದ್ದಾವೆ ಅವನ್ನೆಲ್ಲ ಇವತ್ತಿನಿಂದಲೇ ಕೂಡ ಅಲ್ಲಿ ಸ್ಟಾಪ್ ಇದೆ, ಲಿಂಗದಳ್ಳಿ ಸ್ಟಾಪ್ ಇದೆ. ಲಿಂಗದಳ್ಳಿ ಸ್ಟಾಪ್ ಇರೋದ್ರಿಂದ 3 ಕಾಲೇಜಿಗೆ ಅನುಕೂಲವಾಗುತ್ತದೆ ಅಂತೇಳಿ ಒಂದು ಭರವಸೆ ನೀಡಿದ್ರು. ಆನಂತರ ನಮಗೆ ಲೆಟರ್ ರೈಟಿಂಗ್ ಮುಖಾಂತರ ಒಂದು ಪತ್ರನೂ ಕೂಡ ಅವ್ರು ನೀಡಿದ್ರು. ಮತ್ತು ಇಂಡಿಪೆಂಡೆನ್ಸ್ ಡೇ ಮುಗಿದ ನಂತರ ಅವರು ಏನು ಟಿಪ್ಟೂರಿನಲ್ಲಿ ಪ್ರತಿ ಕಾಲೇಜ್ ಏನಿದೆ ದೂರದಲ್ಲಿರುವಂಥ ಕಾಲೇಜುಗಳ ಪ್ರಿನ್ಸಿಪಲ್ಸು ಮತ್ತು ಸ್ಟೂಡೆಂಟ್ ಜೊತೆ ಒಂದು ಮೀಟಿಂಗು ಕೂಡ ನಾವು ಅರೇಂಜ್ ಮಾಡ್ತೇವೆ. ಮೀಟಿಂಗ್ ಮಾಡಿ ಯಾವ್ಯಾವ ಕಡೆ ಬಸ್ ಸಮಸ್ಯೆ ಇದೆ ಆ ಬಸ್ಸಿನ ಸಮಸ್ಯೆ ನಾವು ಬಗೆಹರಿಸ್ತೀವಿ ಅಂತೇಳಿ ಅವರು ಒಪ್ಕೊಂಡ್ರು. ತದನಂತರ ಬಸ್ ಮ್ಯಾನೇಜ್ಮೆಂಟ್ ಡಿಪೋದವರು ಕೂಡ ಅವರು ಇದಕ್ಕೆಲ್ಲ ಒಪ್ಕೊಂಡು ಒಂದು ಲೆಟರ್ ಮುಖಾಂತರ ಒಂದು ಸೈನ್ ಹಾಕಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಬಸ್ ಬಿಡಲಿಲ್ಲ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತದೆ ಅಂತೇಳಿ ಒಂದು ರೋಡ್ನಲ್ಲಿ ಕುಂತು ಹೋರಾಟ ಮಾಡ್ತೀವಿ, ಪ್ರತಿ ಬಸ್ಸನ್ನು ತಡಿತೀವಿ ಅಂತೇಳಿ HR ಗುರುಪ್ರಸಾದ್ ಅವರ ನೇತೃತ್ವದಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡಲಾಗಿದೆ.
ಯಾವುದೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರದಾಗ ರಸ್ತೆ ಬದಿಯಲ್ಲಿ ಕುತ್ಕೊಂಡು ನಮ್ಮ ಆಗ್ರಹ ಏನಿದೆ ಮನವಿ ಮಾಡಿದ್ದೀವಿ. ಆದ್ರೆ 15 ದಿನದವರೆಗೂ ಕೂಡ ನಾವು ಯಾವುದೇ ಬಸ್ಸಿಗೆ ಅಡ್ಡ ಹಾಕಿಲ್ಲ ಸರ್. ಯಾವುದೇ ಬಸ್ ನಾವು ಕರೆ ಮಾಡಿಲ್ಲ 15 ದಿನದವರೆಗೂ ಕೂಡ. ಇವರು ಅಟ್ಲೀಸ್ಟ್ ಹೊಸ ಬಸ್ ಹಾಕ್ಲಿಕ್ಕೆ ಇವ್ರ ಕೈಲಿ ಬಸ್ ಇಲ್ಲ ಇಡೀ ರಾಜ್ಯದಲ್ಲಿ. ಹಾಗಂತ ರಿಕ್ವೆಸ್ಟ್ ಸ್ಟಾಪ್ ಕೊಡೋಕ್ಕಾಗಲ್ಲ ಸರ್. ಹೆಣ್ಮಕ್ಳು 5 ಕಿಲೋಮೀಟರ್ ನಡ್ಕೊಂಬರ್ಬೇಕು ಸರ್. ಉಪವಾಸ ಬಿಟ್ಟು ಸತ್ತೋದ್ರೆ ಯಾರು ಸರ್ ಹೊಣೆ? ಅವ್ರ ಹೆಣ್ಮಕ್ಳು ಅಡ್ಡ ಹಾಕಿದ್ರೆ ಅದು ಏನು ನಿಮ್ಗೆ ಯಾವ ರೈಟ್ಸ್ ಕೊಟ್ಟಿದ್ದು ಹೋರಾಟ ಇದು ಅಡ್ಡ ಹಾಕಕ್ಕೆ ಅಂತ ಕೇಳಿದ್ರೆ ನಮ್ಗೆ ಹತ್ತಿಸ್ಕೊಂಡು ಹೋಗಿ ಸರ್ ಬಸ್ ಸ್ಟ್ಯಾಂಡ್ಗೆ ಅಂತ ಕೇಳೋರೆ. ಹತ್ತಿಸ್ಕೊಂಡು ಹೋಗಿಲ್ಲ. ಅವ್ರು ಫೋನ್ ಮಾಡಿ ಕೊಟ್ಟವ್ರೆ. ಅವ್ರಿಗೆ ಏನು ಮಾತಾಡೋದು ಅಂತ ಅವ್ರು ಹೇಳ್ತಾರೆ. ಏನು ಮಾತಾಡೋದ್ರಪ್ಪ? ನಾನು ಹೋದೆ ಹೋಗಿ ನಾನು ಊರೆಲ್ಲ ಅಡ್ಡ ಹಾಕೋರು ಅಂತ ಹೇಳಿದ್ರು. ನನಗೆ ಫೋನ್ ಮಾಡಿದ್ರು. ನಾನು ಹೋದೆ. ನಾನು ಹೋಗ್ಬಿಟ್ಟು ನಾನು ಫಸ್ಟ್ ಮಾತಾಡಿದೆ ಅಷ್ಟೇ ಸರ್. ಬೇರೆ ಬಸ್ಸಲ್ಲಿ ಯಾರು ಸ್ಟಾಪ್ ಕೊಡ್ತಿಲ್ಲ. ಯಾರಿಗೆ ಬಸ್ನವ್ರಿಗೆ ಕಂಡಕ್ಟರ್ ಮಾತಾಡಿದ್ರು ಸರ್. ನಾನು ಯಾರು ಬಸ್ಗಳು ಸ್ಟಾಪ್ ಕೊಡ್ತಿಲ್ಲ ಸರ್. ಇಲ್ಲಿ ಇವರೆಲ್ಲ ಮಧ್ಯಾಹ್ನ 1 ಗಂಟೆಗೆ ಬಂದಿದ್ದಾರೆ. ಊಟಕ್ಕೆ ಹೋಗ್ಬೇಕು ಅಂದ್ರೆ ಇಲ್ಲಿ ಆಸಾಮ್ ಸರ್ಕಲ್ ಬರಬೇಕು, ಇಲ್ಲ ಬಸ್ ಸ್ಟ್ಯಾಂಡ್ ಬರಬೇಕು ಸರ್. ಅದಕ್ಕೆ ನಾನು ಹತ್ತಿಸ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ಬಿಡ್ರಿ ಸರ್ ಅಂತ ಹೇಳಿದ್ದೆ. ನಾವು ಬಿಡೋಕ್ಕಾಗಲ್ಲ ಕಣ್ರಪ್ಪ ಅಂತ ಫಸ್ಟ್ ಹೇಳಿದ್ರು. ಸರಿ ಅಣ್ಣ ಆಯ್ತು ಬಿಡ್ರಿ ಅಂತ ನಾವು ಹೇಳಿದ್ದೆ. ಒಂದು ಅರ್ಧ 5 ನಿಮಿಷ ಆಗೈತೆ ನಾವು ಹಿಂಗೆ ಸ್ಟಾಪ್ ಮಾಡೋದಕ್ಕೆ. ನನಗೆ 20,000 ರೂಪಾಯಿ ಲಾಸ್ ಆಗೈತೆ. ನಾವು ಬೇರೆ ಅವ್ರಂತ ಹೇಳಿದ್ರು ದುಡ್ಡು ವಾಪಸ್ ಕಟ್ಕೊಡ್ಬೇಕು ಅಂತ ಹೇಳಿದ್ರು. ಆದ್ಮೇಲೆ ನಾನು ಇವರು ಡಿಪೋಸಿಟ್ ಮ್ಯಾನೇಜರ್ ನಾನೇ ಫೋನ್ ಮಾಡಿದೆ ಸರ್. ನಾನೇ ಫೋನ್ ಮಾಡಿ ಅವ್ರ ಹತ್ರ ಫೋನ್ ಕೊಟ್ಟರೆ ಇವರೇನು ಹೇಳ್ತಾರೆ ಅದು ಹೆಂಗೆ ಅಡ್ಡ ಹಾಕಿದ್ರು ಅವರು. ಅಲ್ಲೇ ರೀ ನಾವು ಅವ್ರು ಹೆಂಗೆ ಅಡ್ಡ ಹಾಕಕ್ಕೆ ಅಧಿಕಾರನೇ ಇಲ್ಲ ಅವ್ರಿಗೆ. ನಾನು ಪೊಲೀಸ್ ಕರ್ಕೊಂಡ್ಬರ್ತೀನಿ, ನನ್ನ ಮಕ್ಳಿಗೆ ಐತೆ ಅವ್ರಿಗೆ ಅಂತ ಹೇಳಿದ್ರು. ನನ್ನ ಮಕ್ಕಳು ಅನ್ನೋದಕ್ಕೆ ನೀವು ನಿಮ್ಮ ನಯವಂಚಿಕೆ ನಾಟಕನ ಸಸ್ಪೆಂಡ್ ಆಗ್ಬೇಕಷ್ಟೇ. ಇದೇ ಇಲ್ಲ ಸಸ್ಪೆಂಡ್ ಆಗ್ಬೇಕು ಅಷ್ಟೇ. ರೆಕಾರ್ಡಿಂಗ್ ಇಲ್ಲ ಸರ್. ರೆಕಾರ್ಡಿಂಗ್ ಎಲ್ಲ ಏನಿಲ್ಲ. ಸರ್ ನಾನು ಲೋಡ್ ಸ್ಪೀಕರ್ ಆಗಿದ್ದೀನಿ ಸರ್. ನನ್ನ ನಂಬರಿಂದ ಫೋನ್ ಮಾಡಿದ್ರು. ವಿದ್ಯಾರ್ಥಿ ನಾಯಕ ಅವ್ರ ಮುಂದೆ ಕಾನೂನು ಮಕ್ಕಳು ಅಂತಂದ್ರೆ ನಮ್ಮ ABVP ಸಂಘಟನೆಗೆ ಏನ್ ಬೆಲೆ ಇರುತ್ತೆ, ಹುಡುಗರು ನಾಯಕಂಗೆ ಹೆಂಗ್ ಬೆಲೆ ಇರುತ್ತೆ ಸರ್? ಏನು ಸರ್ 15 ದಿನ ಆಯ್ತು ಬಸ್ ಬಿಟ್ಟಿದ್ರೆ ನೀವು. ಯಾವ ರಿಕ್ವೆಸ್ಟ್ ಸ್ಟಾಪ್ ಅಂತ ಹೇಳಿ ಯಾವ್ದನ್ನು ಅಲ್ಲ ಮೂರೇ ರೂಟ್ ಹೇಳ್ಕೊಟ್ಟಿದ್ದೀವಿ. ಉಳಿಯ ರೂಟ್ ಆದ್ಮೇಲೆ ಎಷ್ಟು ಜನ ಹುಡುಗರು ಪರದಾಡಿದ್ದಾರೆ ಅಂತ ನಾನು ಗೊತ್ತಾಯ್ತಾ? ಅಲ್ಲಿಂದ ಬಸ್ ನಿಲ್ಸಕ್ಕೆ ನಿಮಗೆ ಇದು ಯಾವ ರಿಕ್ವೆಸ್ಟ್ ಸ್ಟಾಪ್ ಯಾಕೆ ಅಲ್ಲಿ ಇದ್ರ ಹತ್ರ ಬಸವೇಶ್ವರ ಕಾಲೇಜ್ 3ನೇ ಸರಿ ಹೇಳ್ತಿರೋದು. 23 ಲೀಟರ್ ಕಾಲೇಜಿಂದ ಕೊಟ್ಟಿದ್ದಾರೆ. ಹುಡುಗರು ಸೈಡ್ ಮಾಡಿ ನಾವು ಹೋಗಿ ಬಸ್ ಹೋಗು ಅಂದ್ರೆ ನಾನು ಹೋಗಲ್ಲ ಅಂತ ಅವ್ರಿಗೆ ಅಷ್ಟೇ ಇರ್ಬೇಕು. ಈಗ ಡಿಗ್ರಿ ಕಾಲೇಜ್ಗಳು ಇನ್ನೂ ಸ್ಟಾರ್ಟ್ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ಬಂದ್ರೆ ಓಡಾಡ್ಲಿಕ್ಕೆ ಆಗಲ್ಲ. ನಮಗೆ ತಕ್ಷಣ ನಾವೇನು ಸರ್ ಈಗ ನಾವು ಇಲ್ಲಿಗೆ ಕೈ ಬಿಡ್ತೀವಿ. ಒಂದು ನಮಗೆ ಯಾರು ಈಗ KSRTC ಡಿವಿಷನ್ DC ಅವ್ರನ್ನ ಮೀಟ್ ಮಾಡಿದ್ದೀವಿ. ಅವ್ರ ಕಡೆಯಿಂದ ಕೂಡ ಆಗ್ತಿಲ್ಲ, ಬಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ನಮಗೆ ಈಗ ಯಾರು ಸಾರಿಗೆ ಇದ್ದಾರೆ ಅವ್ರನ್ನ ಫೋನ್ ಮಾಡಿ ನಾನು ಹಾಕ್ಸ್ತೀನಪ್ಪ ನಮ್ಮ ಚಿತ್ತೂರಿಗೆ ಬಸ್ ಅಂತಂದ್ರೆ ಇನ್ನೂ 15 ದಿನದಲ್ಲಿ ಇನ್ನೂ ಜಾಸ್ತಿ ಬಸ್ಸಿನ ಸಮಸ್ಯೆ ಆಗುತ್ತೆ. ನಾವು ಬೇರೆ ಸಾರ್ವಜನಿಕ ದಂಧೆ ಮಾಡಲ್ಲ. ನಮಗೆ ಏನು ಹೇಳ್ಬೇಕು ಅವರು ನಾವು ಬಸ್ ಹಾಕೊಡ್ತೀವಪ್ಪ ಅಂತ ಮಾತು ಹೇಳಿದ್ರೆ ನಾವು ಹೊರಗೆ ಹೇಳ್ಬಿಡ್ತೀವಿ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂತೀವಿ ಸರ್ ಹಿಂಗಿದೆ ಅಂತ ಒಂದು ಫೋನ್ ಮಾಡ್ಕೊಳ್ಬೇಕು ಸಾರಿಗೆ ಸಚಿವರಿಗೆ ಸಿಗ್ಬೇಕು ಸರ್. ವಿದ್ಯಾರ್ಥಿಗಳು ಸರ್ ಸಾವಿರ ಭವಿಷ್ಯ. ನಾವೆಲ್ಲ ಸ್ಟೂಡೆಂಟ್ಸ್ ಬಾಲ ಎಲ್ಲೆಲ್ಲಿ ಬಸ್ಸಿನ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತೆ ಯಾವ ಅವರಲ್ಲಿ ಬಸ್ಗಳು ಬೇಕು ಅಂತ ಲೆಟರ್ ಕೊಟ್ಟಿದ್ವಿ. ಮತ್ತೆ ಯಾವ ರೂಟಲ್ಲಿ ಬಸ್ಸಿನ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು ಅಲ್ಲಿ ಬೇಕಂತಾನೆ ವಿತ್ ಪ್ರೂಫ್ ಇದೆ ಸರ್. ಅವತ್ತು ಅರ್ಧ ಗಂಟೆ ಬಸ್ ಡಿಲೇ ಮಾಡ್ತಾರೆ. ನೋಡೋಣ ಏನು ಮಾಡ್ತೀವಿ ಒಂದು. ಆಮೇಲೆ ಸರ್ ಇನ್ನೊಂದು ಅದು 18 ದಿನ ಆಯ್ತು ಸರ್ ಇವತ್ತು ಹೋರಾಟ ಮಾಡಿ. ನಾವು ರಸ್ತೆ ಸೈಡಲ್ಲಿ ಕೂತ್ಕೊಂಡು ಇದು ಯಾವುದೇ ಸರ್ಕಾರದ ವಿರುದ್ಧ ಘೋಷಣೆ ಕೊಡ್ತಾರೆ, ಯಾವುದೇ ವ್ಯಕ್ತಿಗಳ ವಿರುದ್ಧ ಘೋಷಣೆ ಏನೋ ಸಂವಿಧಾನಿಕ ಬದ್ಧವಾಗಿ ನಾವು ಹೋರಾಟ ಮಾಡಿದ್ದೀವಿ ಸರ್. ಲೆಟರ್ ಕೊಟ್ಟಿದ್ದೀವಿ. ಅವ್ರ ಮುಂದೆ ವಿದ್ಯಾರ್ಥಿಗಳ ಮುಂದೆ ಅವತ್ತು ಏನು ಹೇಳಿದ್ರು ಅಂದರೆ ನಾನು ಇನ್ನು 15 ದಿನಗಳಂದರೆ ನಾನು ಸಂಬಂಧ ಬರ್ತೀನಿ, ನಿಮಗೆ ಓದೋದಾಗಲಿಕ್ಕೆ ಅನುಕೂಲ ಮಾಡ್ಕೊಡ್ತೀನಿ. 4-5
ಕಿಲೋಮೀಟರ್ ಆಚೆ ನಾವು ಬರೋದು ಇಲ್ಲಿಂದ ಹೋಗೋದೇ ಲೇಟ್ ಆಗುತ್ತೆ ಸರ್. ಈ ಒಂದು ವ್ಯವಸ್ಥೆ ಒಳಗಡೆ 100 ವಿದ್ಯಾರ್ಥಿಗಳು ಮಾನಸಿಕವಾಗಿ ಎಷ್ಟು ಜನ ತಿರುಪುರ ಅನುಭವಿಸ್ತಾರೆ ರಾಜ್ಯದಲ್ಲಿ KSRTC ಬಸ್ಗಳಿಲ್ಲ ಅಂತ ಹೇಳ್ತಾರೆ ಸರ್. ಮಧ್ಯಾಹ್ನದಲ್ಲಿ ಸುಮಾರು ಓಡಾಡ್ತವೆ ಮತ್ತೆ ಅಲ್ಲಿ ಬಸ್ಗಳ ಅವಶ್ಯಕತೆ ಇಲ್ಲ, ಅದನ್ನು ಕಟ್ಟಿ ಸೆಟಪ್ ಮಾಡಬೇಕು. ಅಟ್ಲೀಸ್ಟ್ ಅದು ಬಿಡೋಕ್ಕಾಗಲ್ಲ ಸರ್, ರಿಕ್ವೆಸ್ಟ್ ಸ್ಟಾಪ್ ಮಾಡ್ಬೇಕು ಸರ್. ಎಕ್ಸ್ಪ್ರೆಸ್ಗಳೆಲ್ಲ ಹುಡುಗರು ಕರ್ಕೊಂಡ್ಬಂದು ಬಸ್ ಊರಿಗೆ ಹೋಗ್ತಾರೆ, ಅದನ್ನು ಮಾಡಿ ಅಂತ ಸರ್ಗೆ 15 ಜನ ಇವತ್ತು ವಿದ್ಯಾರ್ಥಿಗಳು ಬಸ್ಸಿಗೆ ಸ್ಟಾಪ್ ಮಾಡಿದಾಗ ಅವರು ಬಸ್ ಡ್ರೈವರ್ ಏನಂದ್ರೆ ಕಂಡಕ್ಟರ್ ಹೇಳಿದ್ರೆ ನಮ್ಮ ಹತ್ತಿಸ್ಕೊಂಡು ಅದನ್ನು ಹತ್ತಿಸ್ಕೊಂಡು ಹೋಗಿ ಅವನೇನಂದ್ರೆ ಕಂಡಕ್ಟರ್ ನಮ್ಮ ಹತ್ರ ಅದು ಇದು ಸ್ಟ್ಯಾಂಡ್ ಇಲ್ಲಪ್ಪ ನಾವು ಹೇಳಿ ಆಯ್ತು ಸರ್ ಹೋಗಿ ಬಸ್ಸಿಗೆ ಬಸ್ ನಿಲ್ಲಿಸ್ಲಿಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು ನೀವೇನು ಅಂತ ಹಂಗೆ ನಾನೇನು ಅಲ್ಲಿ ಆಂಬುಲೆನ್ಸ್ಗಳು ಓಡಾಡ್ತಾರೆ, ತುಂಬ ಬ್ಯುಸಿ ಇರೋದು ರೋಡ್ ಆಗ್ತದೆ, ನೀವು ಬಸ್ಸಿನ ಬಸ್ ಸ್ಟ್ಯಾಂಡ್ ಮಾತಾಡೋಣ ಅಂತ ಹೇಳಿದ್ರು. ಆಯ್ತು ಅಂತ ಹುಡುಗರು ಸೈಡಿಗೆ ಹೋಗಿದ್ದಾರೆ. ಇವರು ಏನು ಹೇಳಿದ್ರು ಡಿಪಾರ್ಟ್ಮೆಂಟ್ ಅವರು ಅಲ್ಲೇ ಇವ್ನು ಅಲ್ಲಿಗೆ ಹೋಗಿದ್ದಾನೆ, ಹುಡುಗರು ಅಲ್ಲಿ ಸೈಡಿಗೆ ಬಸ್ ಕಳಿಸಿ ಅಂತ ಅಂದ್ರೂ ಕೂಡ ಪ್ಯಾಸೆಂಜರ್ಸ್ ಹೇಳ್ತಿದ್ದಾರೆ ನಮ್ಮ ಅರ್ಜೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು ಹೋಗಿ ಅಂತ. ನಿಮಗೆ ಸಮಸ್ಯೆ ಆಗುತ್ತೆ ಕಂಡಕ್ಟರ್ ಮಾತಾಡ್ತಾ ಇದ್ದೀನಿ, ಅವ್ರು ಕೇಳಿದ್ರೆ ಹಾಕೋದು ಅವರು ಅಲ್ಲೇ ಬರ್ತೀನಿ ಲೌಡ್ ಸ್ಪೀಕರ್ ಹಾಕಿದ್ದಾನೆ ಸರ್. 10 ಜನ ವಿದ್ಯಾರ್ಥಿಗಳ ಮುಂದೆ ನನ್ನ ಮಕ್ಕಳು ಅಂತಾರೆ ಅಂತಂದ್ರೆ ಅಸಂವಿಧಾನಿಕ ಪದಗಳನ್ನು ಒಂದು ವಿಚಾರ ನಿಮ್ದು ಏನಿದ್ರು ಮೊದಲನೇದಾಗಿ ಬಸ್ ಅಡ್ಡ ಹಾಕಿದ್ದು ತಪ್ಪು. ಪ್ರಶ್ನೆ ಅಲ್ಲ, ಒಂದು ಪ್ರಶ್ನೆ ಮಾಡಿದ್ರು 18 ದಿವಸ ಆಗಿಲ್ಲ ಸರ್, ಇದು ಏನು ಕ್ರಮ ಕೈಗೊಂಡಿದ್ದೀರಿ ಅಂತ ನೀವು ಮತ್ತೆ ವಾಪಸ್ ಬಂದು ಅವ್ರ ಡಿಪೋ ಮ್ಯಾನೇಜರ್ಗೆ ಸರ್ ನಿಮಗೆ 18 ದಿವಸ ಟೈಮ್ ಕೊಟ್ಟಿದ್ವಿ, 18 ದಿವಸ ಆಯಿತು, ಇವತ್ತವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ, ಇದರಿಂದ ನಮ್ಮ ಹುಡುಗರಿಗೆ ತೊಂದರೆ ಆಗ್ತಾ ಇದೆ, ನೀವೇನು ಅವತ್ತು ಆಶ್ವಾಸನೆ ಕೊಟ್ಟಿದ್ದ ಪ್ರಕಾರ ಕ್ರಮ ಕೈಗೊಂಡಿಲ್ಲ, ಇದಕ್ಕೆ ಏನು ಕ್ರಮ ಕೈಗೊಳ್ತೀರಿ ಸರ್ ಅಂತ ನೀವು ಬಂದು ಡಿಪೋ ಮ್ಯಾನೇಜರ್ ಮಾತಾಡಬೇಕಾಯ್ತು. ಡಿಪೋ ಮ್ಯಾನೇಜರ್ ಅವರು ಏನು ಅದಕ್ಕೆ ಉತ್ತರ ಕೊಡ್ತಾರೆ ಏನು ಕೊಡ್ತಾರೆ ಅಂತ ತಿಳ್ಕೊಂಡು ನಿಮ್ಮ ಮುಂದಿನ ಸ್ಟೆಪ್ ಹಾಕಬೇಕಾಯ್ತು. ಈಗ 5 ಸಲ ಅಲ್ಲ, ಮನವಿ ಕೊಟ್ಟಿರೋದು 18 ದಿವಸದಿಂದ ಇವ್ರೇನು ಕ್ರಮ ಕೈಗೊಂಡಾರೆ ಅಂತ. ಬಸ್ ಒಳಗೆ ಪೇಷಂಟ್ಗಳು ಬರ್ತಾರೆ, ಬಸ್ ಒಳಗೆ ಬೇರೆಯವರು ಕೂಡ ಬರ್ತಾರೆ, ನಿಮ್ಮ ಅಕ್ಕ ತಂಗಿರು ಬರ್ತಾರೆ, ನಿಮ್ಮ ತಂದೆ ತಾಯಿನೂ ಬರ್ತಾರೆ, ಪೂರ್ತಿ ಹೇಳ್ತಿ ಕೇಳಿ ಎಲ್ಲರೂ ಬರ್ತಾರೆ, ಯಾರು ಬಿಟ್ಟು ಬರೋದು ಎಲ್ಲರೂ ಬರ್ತಾರೆ. ಈಗ ಬರೋರೆಲ್ಲ ಈಗ ಬಸ್ ನಿಂತ್ಕೊಂಡ್ರೆ ಎಲ್ಲರೂ ಕೂಡ ಅರ್ಜೆಂಟಿಗೆ ಅವ್ರದ್ದೇ ಅಂತ ಇನ್ನೊಂದು ಯಾರೋ ಬಸ್ ಕ್ಯಾಚ್ ಮಾಡೋದಿರ್ತದೆ, ಇನ್ನೊಂದು ಯಾರೋ ಮಕ್ಕಳು ಶಾಲೆ ಬಿಡೋದಿರ್ತದೆ, ಮತ್ತೊಂದು ಸಮಸ್ಯೆಗಳಿರ್ತದೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಬರೀ ನಮ್ದು ಒಂದು ಪ್ರಶ್ನೆ ಅಲ್ಲ, ನೀವು ಬೇಕಾದ್ರೆ ಡಿಪೋ ಮ್ಯಾನೇಜರ್ ಇಲ್ಲೇ ಇರ್ತಾರೆ, ನಿಮ್ದು ಏನು ಸಮಸ್ಯೆ ಇದೆ ನೀವು ಕೂತ್ಕೊಳ್ಳಿ, ಅದು ಅವ್ರು ಹೇಳ್ತಾರೆ, ಅದು ಏನು ಸಮಸ್ಯೆ ಬಗೆಹರಿಸಕ್ಕೆ ಏನಂತಾಗುತ್ತೋ ಅದು ಮಾಡಿ. KSRTC ಬಸ್ ನೋಡ್ಬೇಕಾ ಓಡಾಡಲಿ, KSRTC ಬಸ್ ಓಡಾಡಕ್ಕೆ ಯಾರಿಗೂ ತೊಂದರೆ ಕೊಡೋಕ್ಕೆ ಯಾರಿಗೂ ಅವಕಾಶ ಇಲ್ಲ. ಈಗ ಕಿತ್ತೂರಲ್ಲಿ 22,000 ಜನ ಸ್ಟೂಡೆಂಟ್ ಪಾಪ್ಯುಲೇಷನ್ ಇದೆ. 22,000 ಜನದಲ್ಲಿ ಟೌನಲ್ಲಿ 15,000 ಜನ ಬಸ್ ಡಿಪೆಂಡ್ ಆಗಿದ್ದಾರೆ. 15,000 ಜನ ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ತೊಂದರೆ ಆಗ್ತದೆ. ಇದೇ ಸಮಸ್ಯೆ ಡೈಲಿ ವಿದ್ಯಾರ್ಥಿಗಳು ಎದುರಿಸ್ತಾ ಇದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳ ಸಮಸ್ಯೆ ನಿಮ್ಮ ಕಣ್ಣಿಗೆ, ಅಧಿಕಾರಿಗಳ ಕಣ್ಣಿಗೆ, ಇವ್ರಗಳ ಕಣ್ಣಿಗೆ ಮತ್ತು ರಾಜಕಾರಣಿಗಳ ಕಣ್ಣಿಗೆ ಕಾಣ್ತಾ ಇಲ್ಲ ಸರ್. ಇಲ್ಲಿ ರಾಜಕೀಯದ ವಿಚಾರ ಅಲ್ಲ. ಈಗ ನೀವು ಮನವಿ ಕೊಟ್ಟಿದ್ರಿ, ಈಗ ಮನವಿ ಕೊಟ್ಟ ತಕ್ಷಣ ಅವರು ಅದನ್ನ ಮೇಲಧಿಕಾರಿಗಳಿಗೆ ಕಳಿಸಿರ್ತಾರೆ, ಮೇನ್ DC ಅವರಿಗೆ ಕಳಿಸ್ಕೊಡ್ತಾರೆ, ಸರ್ ಈ ತರ ಹುಡುಗರು ತೊಂದರೆ ಇದೆ, ಒಂದು ಬದಲಿ ವ್ಯವಸ್ಥೆ ಮಾಡಬೇಕು ಅಂತೇಳಿ ಅದನ್ನು ಅವರೊಂದು ಮೀಟಿಂಗ್ ರೆಸೊಲ್ಯೂಷನ್ ಮಾಡ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಅವ್ರ ಕೆಲಸ ಸರ್. DC ಅವ್ರು ಮೀಟ್ ಮಾಡಿದ್ದೀವಿ ನಾವು, ಬರೀ ಸುಮ್ಮನೆ ಇವತ್ತು ಬಂದು ಕೂತಿರೋದಲ್ಲ ಸರ್, ಇದು 2-3 ತಿಂಗಳಿಂದ ನಮ್ಮ ನಿರಂತರ ಪ್ರಯತ್ನ ಸರ್. ಇವರಿಗೆ ಡಿಪಾರ್ಟ್ಮೆಂಟಿಗೆ ಇದು ಕೊಟ್ಟಿದ್ದೀವಿ, ಮತ್ತು KSRTC ಯಾರೋ DTO ಇದ್ದಾರೆ ಅವ್ರ ಗಮನಕ್ಕೆ ತಂದಿದ್ದೀವಿ, ಚಾರ್ಜ್ ಮ್ಯಾನ್ ಗಮನಕ್ಕೆ ತಂದಿದ್ದೀವಿ, DC ಅವ್ರನ್ನ ಖುದ್ದಾಗಿ ಹೋಗಿ ಭೇಟಿ ಮಾಡಿ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ವಿತ್ ಲೆಟರ್ ಕೊಟ್ಟು ರಿಸೀವ್ ಇಸ್ಕೊಂಡು ಬಂದಿದ್ದೀವಿ ಸರ್. ಇಷ್ಟಾಗಿ 18 ದಿನ ವೆಯ್ಟ್ ಮಾಡಿದ್ರು ಕೂಡ ಅಟ್ಲೀಸ್ಟ್ ರೆಸ್ಪಾನ್ಸ್ ಮಾಡೋದ್ರ ರಿಕ್ವೆಸ್ಟ್ ಸ್ಟಾಪ್ ಅವ್ರ ಕೈಲಿ ಕೊಡೋಕ್ಕಾಗಲ್ಲ ಅಂತಂದ್ರೆ ನಾವೇನು ಮಾಡ್ಬೇಕು ನೀವು ಹೇಳಿ ಸರ್. ಈ ಬಸ್ ಸ್ಟಾಪ್ ರಿಕ್ವೆಸ್ಟ್ ಸ್ಟಾಪ್ ಮೇಜರು ಬೇರೆ ಡಿಪೋದು ಬೇರೆ ಡಿವಿಷನ್ ಗಾಡಿಗಳು ಓಡಾಡ್ತಾರೆ. ಇಲ್ಲಿಂದ ಹೋಗಿ ವಿಸರ್ಜನೆ ಸಮಸ್ಯೆ ಆ ಕಡೆಯಿಂದ ಬರೋ ಟಿಕೆಟ್ ಅದು ಬರೋದಿಲ್ಲ, ಟಿಕೆಟ್ ಬರೋದಿಲ್ಲ. ಈಗ ನಿಮ್ಮ ಡಿಪೋ ಏನು ಮಾಡ್ಬೋದು? ನಮ್ಮ ಆರ್ಡಿನರಿ ಬಸ್ಸಸ್ ಬೆಳಗ್ಗೆ 3 ಅವರ್ಸಲ್ಲಿ ಮತ್ತು ಸಂಜೆ ನಾವು ಕೊಟ್ಟಿದ್ದೀವಿ ಸರ್. ಮತ್ತೆ ಕೊಟ್ಟಿಲ್ಲ ಅಂತ ಹೇಳ್ತಾರಲ್ಲ, ಪಾಲಿಟೆಕ್ನಿಕ್ಗೆ ಹೋಗ್ತಾರೆ, PC ಅವರಿದ್ದಾರೆ, ಕೇಳಿ 3 ಗಾಡಿಯಲ್ಲಿ ಹೋಗುತ್ತೆ, 3 ಗಾಡಿನಲ್ಲಿ ಸ್ಟಾಪ್ ಕೊಟ್ಟು ಸಂಜೆ ಕೊಟ್ಟಿದ್ರೆ ಅಂತಲ್ಲಪ್ಪ 3 ಗಾಡಿ ಸ್ಟಾಪ್ ನಾನು ಹುಡುಗರು ಅಂತ ಮಾತಾಡಿ ಗಾಡಿ ಇರೋದು ನಮ್ದು ಕಿತ್ತೂರು ಡಿಪೋದಲ್ಲಿ ಎಲ್ಲ ಸ್ಟಾಪ್ ಕೊಡಿಸ್ತಾರೆ. ಬೇರೆ ಡಿಪೋದಲ್ಲಿ ಗಾಡಿಗೆ ಏನೋ ಮಿಸ್ಟೇಕ್ ಆಗಿದೆ. ಅದನ್ನು ಬೇಕಾದ್ರೆ ಇಲಾಖೆ ಜೊತೆ ಮಾತಾಡಿ ಅಲ್ಲಿ ಒಂದು ಸ್ಟಾಪ್ ಕೊಡೋ ಥರ ಇಲಾಖೆ ಟಿಕೆಟ್ ಬರೋ ಥರ ಮಾತಾಡ್ಬೋದು ಸರ್. ಈಗ ಒಂದೇ ಗೊತ್ತಪ್ಪ, ತಿಪ್ಟೂರು ಉಪವಿಭಾಗದಲ್ಲಿ ಕೋರಿಕೆ ನಿಲ್ಗಡೆ ಇವ್ರು ಕೊಡ್ತಾರೆ, ಅದು ಅವ್ರು ಏನು ಮಾಡೋಕ್ಕಾಗಲ್ಲ. ಹಾಸನ ಡಿಪೋ ಇದ್ದಲ್ಲಿ ಅವ್ರು ಬೇರೆ, ಅದಕ್ಕೆ ಡಿಪೋ ಬೇರೆ ಇರ್ತಾರೆ, ಅದಕ್ಕೆ ಸಪ್ರೇಟ್ DC ಇರ್ತಾರೆ. ತುಮಕೂರು ನಮಗೆ ಸಂಬಂಧಪಟ್ಟಂಗೆ ಇವ್ರು ತುಮಕೂರು ನೋಡ್ಕೊಂತಾರೆ, ಹಾಸನಕ್ಕೆ ಹಾಸನ DC ಅವ್ರು ನೋಡ್ಕೊಂತಾರೆ. ಹಾಸನ ಡಿಪೋ ಇಂದ ಬರುವಂಥ ವೆಹಿಕಲ್ಗಳಿಗೆ ನಾವು ಅವ್ರು ಸ್ಟಾಪ್ ಮಾಡಿ ಕೋರಿಕೆ ಕೊಡಿ ಅಂತ
ಹೇಳಕ್ ಬರಲ್ಲ. ಅವರಿಗೆ ಟಿಕೆಟ್ ಏನಾಗ್ತದೆ, ನಿಮ್ಮಿಂದ ಅಲ್ಲಿ ಇದರಿಂದ ಡಿಪ್ಲೊಮಾ ಕಾಲೇಜ್ ಹತ್ಬೇಕಾದ್ರೆ ಟಿಕೆಟ್ ಇಶ್ಯೂ ಆಗಬೇಕು. ನಿಮ್ಗೆ ಟಿಕೆಟ್ ಹೊಡ್ಬೇಕಂದ್ರೆ ಆ ಮಿಷನ್ ಅಲ್ಲಿ ಆಲ್ರೆಡಿ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕು, ಅಲ್ಲಿಂದ ಟಿಕೆಟ್ ಕೊಡ್ತಾರೆ. ಈಗ ಏನು ತಿಪ್ಟೂರು ವಿಭಾಗದಿಂದ ಎಲ್ಲ ಗಾಡಿಗಳು ಬರ್ತಾ ಆ ಗಾಡಿ ಬೇಕಾದ್ರೆ ಎಕ್ಸ್ಪ್ರೆಸ್ ಇರಲಿ ಏನಿರಲಿ ನಿಲುಗಡೆ ಬೇಕಾದ್ರೆ ವ್ಯವಸ್ಥೆ ಮಾಡ್ತೀನಿ. ಇನ್ನೊಂದು ಏನಾದ್ರೆ ಸರ್, ಇವರು ಎಲ್ಲ ಇಷ್ಟು ಒಂದು ಡಿಪೋ ಅಂತ ಇಷ್ಟು ಬಸ್ ಇರೋದ್ರಿಂದ ಮಿನಿಮಮ್ ಇದೆ. ಕೆಲವು ಕಡೆ ಬಸ್ಗಳ ಅಷ್ಟು ಅವಶ್ಯಕತೆ ಇಲ್ಲ. ತಿಪ್ಟೂರಲ್ಲಿ ಹೈಯೆಸ್ಟ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಡಿಗ್ರಿ ಕಾಲೇಜ್ ಅಡ್ಮಿಷನ್ ಆಗಿದ್ದು ನಮ್ಮ ತಿಪ್ಟೂರಲ್ಲಿ ಸರ್. ಇನ್ನು ಡಿಗ್ರಿ ಕಾಲೇಜ್ಗೆ ಎಲ್ಲ ಸ್ಟೂಡೆಂಟ್ಸ್ ಬರ್ತಿಲ್ಲ. ಇನ್ನು 15 ದಿನದಲ್ಲಿ ಈ ಸಮಸ್ಯೆ ಡಬಲ್ ಆಗುತ್ತೆ. ನಾನು ಅದಕ್ಕೆ ಅವ್ರಿಗೆ ಏನು ಹೇಳ್ತಿದ್ದೀನಿ ಅಂತಂದ್ರೆ ಸರ್, ಎಲ್ಲಿ ಬಸ್ಗಳು ಇದೆ ಅದನ್ನ ಇಲ್ಲಿಗೆ ಆಗ್ಬೇಕು ಅಂತಂದ್ರೆ ಇವ್ರ ಕೈಲಿ ಆಗಲ್ಲ ಸರ್, ಅಧಿಕಾರಿಗಳ ಕೈಲೂ ಆಗಲ್ಲ. ಹಾಗಾಗಿ ಯಾರು ಸಾರಿಗೆ ಸಚಿವರಿದ್ದಾರೆ ಅವರಿಗೆ ಈ ಸಮಸ್ಯೆ ನಾವು ಇದು ಮಾಡ್ತೀವಿ. ಫೋನ್ ಕಾಲ್ ಸಿಗ್ತಾರೆ, ಒಂದು ಫೋನ್ ಕಾಲ್ ತಗೊಳ್ಳಿ ಸರ್. ನಾನು ಅವ್ರ ಹತ್ರ ನಮ್ದು ಏನಿದೆ ಪ್ರಾಬ್ಲಮ್ ಒಂದು ವಿಚಾರ, ಸಾರಿಗೆ ಸಚಿವರು ಈಗ ಡಿಪೋ ಮ್ಯಾನೇಜರ್ ಫೋನ್ ಮಾಡಿದ ತಕ್ಷಣ ಸಾರಿಗೆ ಸಚಿವರು ಫೋನ್ ಮಾಡ್ತಾರೆ. ಅದು ವಾಸ್ತವ ಹೇಳ್ತೀನಿ. ಈಗ ನಾವು ಇಲ್ಲಿ ಕೂತು ನನಗೆ ಆಗಲಿ ಕೂಡ ನನಗೆ ಐಜಿ ಫೋನ್ ಮಾಡೋಕ್ಕೆ ರೈಟ್ಸ್ ಇಲ್ಲ. ವಾಸ್ತವ ಹೇಳ್ತೀನಿ. ನಾನು ಏನೇ ಮಾತಾಡಿದ್ರೆ ನನ್ನ ಮೇಲೆ ಅಧಿಕಾರಿ DSP ಇರ್ತಾರೆ, DSP ಅವ್ರಿಗೆ ನಾನು ಮಾತಾಡ್ತೇನೆ. ಶುಭ ಕಲ್ಯಾಣ್ ಮೇಡಮ್ ಅವ್ರು ಮಾತಾಡ್ಕೊತಾರೆ, ಅದನ್ನ ಅವ್ರು ಮಾಡ್ತಾರೆ. ಅರ್ಥ ಆಯ್ತಲ್ಲ? ನಾ ಹೇಳೋದೇನಂದ್ರೆ ಅದಕ್ಕೆ ಆದಂತ ಒಂದು ಲಿಮಿಟೇಷನ್ ಇರ್ತದೆ. ಅಂದ್ರೆ ಇವರು ಸಾರಿಗೆ ಸಚಿವರು ಇವರು ಫೋನ್ ಮಾಡಿ ಎಲ್ಲ ಕ್ರಾಸ್ ಮಾಡಾಗ್ಬಿಟ್ಟೆ. ಕ್ರಾಸ್ ಅಂತಲ್ಲ, ಈಗ ಅವ್ರು ಏನ್ ಹೇಳಿದ್ದಾರೆ, ತಿಪ್ಟೂರು ಉಪವಿಭಾಗದಿಂದ ಬರೋ ಗಾಡಿಗಳನ್ನ ಸಾಲ್ವ್ ಆಗಲ್ಲ ಸರ್. ಈಗ ನನಗೆ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾಗಿದೆ ಅಂತ ಸುಮ್ಮನೆ ದೇಹನೇ ಕೊಡ್ತಾರಲ್ಲ, ಗಾಡಿ ನಿಲ್ಸ್ತಾ ಕೇಳ್ತಾರಲ್ಲ, ತಡಿಯಪ್ಪ ಹೇಳ್ತಾ ಇಲ್ಲ ನಿಲ್ಸಿರಿ ಅಂತ ಹೇಳಿ. ತಿಪ್ಟೂರು ಡಿಪೋದು ಗಾಡಿಗಳು ಎಲ್ಲ ಗಾಡಿ ನಿಲ್ಸ್ತೀವಿ ಅಂತ ಅವ್ರು ಹೇಳ್ತಾ ಇದಾರಲ್ಲ, ಕೊಡ್ತಾ ಇದೀವಿ ಅಂತ ಅವ್ರು ಹೇಳ್ತಾ ಇದಾರೆ. ಹಾಸನ ಡಿಪೋ ಗಾಡಿ ನಿಲ್ಸಲ್ಲ ಅಂತ ಹೇಳ್ತಾ ಇದಾರೆ. ಈಗ ಒಂದ್ ಕೆಲಸ ಹಂಗಲ್ಲಪ್ಪ, ಹಾಸನ ಡಿಪೋ ಇವರೇ 3 ಗಾಡಿ ನಿಲ್ಸಿರಿ ಅಂತ ಹೇಳಿದ್ರಲ್ಲ. ಬಸ್ ಬಂದಿಲ್ಲ, ಒಂದ್ ಬಸ್ ಮಾತ್ರ ಬಿಡ್ತಾ ಇದಾರೆ 10ವರೆಗೆ. ನನ್ನ ಹತ್ರ ಪ್ರೂಫ್ ಸಹ ಇದೆ, ವಿಡಿಯೋ ಸಹ ಮಾಡಿದ್ದೀವಿ. ನಿಮ್ಮವೇನಾದ್ರೂ ಮುಖ್ಯ ಅಂದ್ರೆ ಯಾರಾದ್ರೂ ಒಬ್ಬ ವಿದ್ಯಾರ್ಥಿ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ನಮ್ಮೆಲ್ಲರ ಓಟಿನಿಂದ, ನಾವು ಹಾಕುವಂತ ಅತ್ಯಮೂಲ್ಯ ಓಟಿನಿಂದ ಅಧಿಕಾರದ ಸುಪ್ಪತ್ತಿಗೆ ಹಿಡಿತಕ್ಕಂತ ಯಾವುದೇ ಪಕ್ಷದ ರಾಜಕಾರಣಿಗಳಿರ್ಬೋದು, ಇಲ್ಲಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಯಾವುದೇ ಪಕ್ಷದ ರಾಜಕಾರಣಿಗಳಿರ್ಬೋದು, ಬಡವರ ಮನೆ ಮಕ್ಕಳು, ಬಡ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ರೈತರುಗಳ ಮಕ್ಕಳು ಅನುಭವಿಸುವಂತ ಕಷ್ಟ ಅವ್ರಿಗೆ ಗೊತ್ತಾಗ್ಬೇಕು. AC ಕಾರಲ್ಲಿ ಕುತ್ಕೊಂಡ್ರೆ ಇಲ್ಲಿರ್ತಕ್ಕಂಥ ತಿಪ್ಟೂರಲ್ಲಿರೋ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಯಲ್ಲ. AC ರೂಮಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡಿದ್ರೆ ಇಲ್ಲಿರೋ ವಿದ್ಯಾರ್ಥಿಗಳ ಸಮಸ್ಯೆ ಸಾಲ್ವ್ ಆಗಲ್ಲ. ನಾನಿವತ್ತು ಹೇಳ್ತಾ ಇದ್ದೀನಿ, ಇದು ಎಚ್ಚರಿಕೆಯ ಗಂಟೆ. ನೀವೇನಾದ್ರೂ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ, ಅಧಿಕಾರಿಗಳು ರಾಜಕಾರಣಿಗಳು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ, ಇದು ಒಂದು ಸಣ್ಣ ಕಿಡಿ ಅಷ್ಟೇ. ತಿಪ್ಟೂರಿನಲ್ಲಿ ಒಂದೇ ಒಂದು ಬಸ್ ಹಾಕುವಂತೆ ನಿಲ್ಸುವಂತ ಶಕ್ತಿ ಇದೇ ವಿದ್ಯಾರ್ಥಿಗಳಿಗಿದೆ ಅಂತ ನಾವು ಪ್ರೂವ್ ಮಾಡ್ತೀವಿ. ನಮಗೆ ಸಮಸ್ಯೆ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ, ನಮಗೆ ಸಮಸ್ಯೆ ಸಾಲ್ವ್ ಆಗ್ಬೇಕು. ಆದ್ರೆ ಈ ಎಂಬೆ ಚರ್ಮದ ಅಧಿಕಾರಿಗಳಿಗೆ, ಯಾರು ರಾಜಕಾರಣಿಗಳಿರ್ತಾರೆ ಅವರ PA ಕೆಲಸ ಮಾಡುವಂತ ಅಧಿಕಾರಿಗಳಿಗೆ ಇವತ್ತು ಎಚ್ಚರಿಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇದೇ ವಿದ್ಯಾರ್ಥಿ ಶಕ್ತಿ ಮನಸ್ಸು ಮಾಡಿದ್ರೆ ಪಕ್ಕದ ಅನೇಕ ರಾಜ್ಯಗಳಲ್ಲಿ ಅಲ್ಲಿರ್ತಕ್ಕಂಥ ಸರ್ಕಾರನೇ ಬದಲಾವಣೆ ಮಾಡಿದ್ದಾರೆ. ಇದೇ ವಿದ್ಯಾರ್ಥಿ ಶಕ್ತಿ ಪಕ್ಕದ ನೇಪಾಳದಲ್ಲಿ ವಿದ್ಯಾರ್ಥಿ ವಿರೋಧಿ ಸರ್ಕಾರ ಚೇಂಜ್ ಮಾಡಿದ್ದಾರೆ. ಇದೇ ವಿದ್ಯಾರ್ಥಿಗಳು ಪಕ್ಕದ ಶ್ರೀಲಂಕಾದಲ್ಲಿ ಇದ್ದಂತ ವಿದ್ಯಾರ್ಥಿ ವಿರೋಧಿ ಸರ್ಕಾರ ಚೇಂಜ್ ಮಾಡಿದ್ದಾರೆ. ಇದೇ ವಿದ್ಯಾರ್ಥಿಗಳು ಪಕ್ಕದ ಬಾಂಗ್ಲಾದೇಶದಲ್ಲಿ ಇದ್ದಂತ ಸರ್ಕಾರವನ್ನ ಚೇಂಜ್ ಮಾಡಿದ್ದಾರೆ. ಈ ವಿದ್ಯಾರ್ಥಿಗಳು ಮನ್ಸು ಮಾಡಿದ್ರೆ ಈ ಸಿಸ್ಟಮ್ ಚೇಂಜ್ ಮಾಡಕ್ಕಾಗಲ್ವಾ? ನಾವಿವತ್ತು ಸಂಕಲ್ಪ ಮಾಡಬೇಕು. ಯಾರು ವಿದ್ಯಾರ್ಥಿ ಶಕ್ತಿನ ದಮನ ಮಾಡ್ಲಿಕ್ಕೋಸ್ಕರ ಅವ್ರನ್ನ ನಾವು ದಮನ ಮಾಡ್ತೀವಿ ಅಂತ, ನಮ್ ಸಮಸ್ಯೆಗೆ ಅವರು ಒಪ್ಪಿಗೆ ಕೊಡಲ್ಲ ಅಂದ್ರೆ, ನಮ್ ಸಮಸ್ಯೆ ಅವ್ರು ಸಾಲ್ವ್ ಮಾಡ್ತಾರೆ ಅಂದ್ರೆ ಅವರು ನಮಗೆ ಬೇಡ. ಅವ್ರಿಗೆ ಎಷ್ಟು ಬಿದ್ದಷ್ಟು, ಹೌದಲ್ವಾ? ವಿದ್ಯಾರ್ಥಿಗಳೇ, ನೀವೆಲ್ಲ ಜಾಗೃತರಾಗಬೇಕು. ಇಲ್ಲಿರೋರು ಎಷ್ಟೋ ಜನ ಮುಂದೆ DC ಆಗ್ಬೋದು, ಇಲ್ಲಿರೋರು ಎಷ್ಟೋ ಜನ ಮುಂದೆ KSRTC DC ಆಗ್ಬೋದು, ಕಂಡಕ್ಟರ್ಗಳಾಗ್ಬೋದು, ಡ್ರೈವರ್ಗಳಾಗ್ಬೋದು, ರಾಜಕಾರಣಿಗಳಾಗ್ಬೋದು. ಆದ್ರೆ ಈ ವ್ಯವಸ್ಥೆಯನ್ನು ಸರಿ ಮಾಡ್ಬೇಕಾಗಿರೋ ಜವಾಬ್ದಾರಿ ಯಾರ ಮೇಲಿದೆ? ನಾವೆಲ್ಲರೂ ಸಂಕಲ್ಪ ಮಾಡ್ಬೇಕಾಗಿದೆ. ಅಧಿಕಾರಿಗಳು ನಮ್ಮ ಹತ್ರ ಒಂದು ಫೋನ್ ಕಾಲ್ ಮಾಡಕ್ ರೆಡಿ ಇಲ್ಲ ಅಂದ್ರೆ 5 ನಿಮಿಷ ನೋಡ್ತೀವಿ. ಹಂಗೂ ಫೋನ್ ಮಾಡ್ಲಿಲ್ಲ ಅಂದ್ರೆ ನಾವು ರಸ್ತೆಗೆ ಹೋಗಿ ಕೂತ್ಕೊಂತೀವಿ, ಹೌದಾ ಇಲ್ವೋ? ಅವರು ಅಲ್ಲಿ AC ರೂಮಲ್ಲಿ ಹಾಯಾಗಿ ವಿಡಿಯೋ ಕಾಲ್ ಮಾಡ್ಕೊಂಡು, ವಿಡಿಯೋ ಕಾನ್ಫರೆನ್ಸ್ ಗಳನ್ನ ಮಾಡ್ಕೊಂಡು ಬ್ಯುಸಿ ಆಗಿರೋದು ಅವಶ್ಯಕತೆ ಇಲ್ಲ. ಇಲ್ಲಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳ ಭವಿಷ್ಯ ಇಡೀ ರಾಜ್ಯದಲ್ಲಿ ಹಾಳಾಗೋಗ್ತಾ ಇದೆ. ಸಾವಿರಾರು ಜನ ವಿದ್ಯಾರ್ಥಿಗಳ ಭವಿಷ್ಯ ತಿಪ್ಪೂರಲ್ಲಿ ಬೀದಿಗೆ ಬರ್ತಾ ಇದೆ. ಹಾಗಾಗಿ ಆಗ್ರಹ ಮಾಡ್ತಿದ್ದೀವಿ, ಇನ್ನು 5 ನಿಮಿಷ ಟೈಮ್
5 ನಿಮಿಷ ಟೈಮಲ್ಲಿ ಅವ್ರೊಂದು ಭರವಸೆ ಕೊಡಬೇಕು. ಟಿಪ್ಪೇರಿ ಹೊಸ ಬಸ್ನ ನಾವು ಬಿಡ್ತೀವಿ, ಆ ಮೂಲಕ ವಿದ್ಯಾರ್ಥಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ. ಇಲ್ಲ ಅಂದ್ರೆ ನಾವು ಹೋಗಿ ಇಲ್ಲಿ ಕೂತ್ಕೊಂತೀವಿ. बोलो भारत माता की, बोलो भारत माता की, ವಿದ್ಯಾರ್ಥಿ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ.